ಏನು ಮಾಡಿದ್ರೆ ಅವೆಲ್ಲ ಗೊತ್ತದ ಪೊಲೀಸರಿಗೆ. ಇಫ್ ಪೊಲೀಸರು ಸ್ವತಂತ್ರ ಕೊಟ್ಟಿವಿ ಅಂತಂದ್ರೆ ಅಲ್ಲಿ ಎಲ್ಲ ಧರ್ಮೀಯ ಮೂಲಭೂತವಾದಿಗಳನ್ನು ಅವ್ರು ಹದ್ದುಬಸ್ತಿಗೆ ತರೋದು ಶಕ್ತಿ ಅವರಲ್ಲಿದೆ. ಯಾಕಪ್ಪ ಅಂತಂದ್ರೆ ಪೊಲೀಸ್ ವ್ಯವಸ್ಥೆ ಪೊಲೀಸರು ಭಯ ಇದ್ದಂಗೆ ಹೇಳ್ಬಿಟ್ಟದಲ್ಲ. ಯಾಕಂದರೆ ರಾಜಕಾರಣಿಗಳು ತಮ್ಮ ರಾಜಕೀಯ ಬೇಳೆಯನ್ನು ಬೇಯಿಸಲುವಾಗ ಅವರ ಪರವಾಗಿ ನಿಲ್ಲುವಂಥದ್ದು, ಯಾರೋ ಒಬ್ಬರು ಮುಸಲ್ಮಾನರ ಪರವಾಗಿ ನಿಲ್ಲುವಂಥದ್ದು, ಇನ್ನೊಬ್ಬರು ಯಾರು ಹಿಂದೂಗಳ ಪರವಾಗಿ ನಿಲ್ಲುವಂಥದ್ದು. ಇವರು ತಮ್ಮ ರಾಜಕೀಯಕ್ಕಾಗಿ ಪ್ರಭಾಕರ್ ಕನ್ನಡಕವರಾಗಲಿ ಇನ್ನೊಬ್ಬರಾಗಲಿ ಅದು ಮೊದಲು ದೇಸಾಯರು ಅಂತವ್ರು ಇವರಂತ ಇಲ್ಲಿದ್ದಾರೆ ಆ ಭಾಗದಾರೆ. ಅದು ಇಲ್ಲಿ ಶಾಂತಿ ಅದ, ಅಲ್ಲಿ ಅಷ್ಟು ಇದಷ್ಟು ಇಲ್ಲ. ಯಾಕೆ ಇಲ್ಲಿ ಜಾಗೃತ ಜನ ಇದ್ದಾರೆ, ಅದು ಆ ತಿಕ್ಕಾಟು ಹೋಗಲ್ಲ ಅಂತ ಜನ ಇದ್ದಾರೆ. ಇಲ್ಲೂ ಪ್ರಯತ್ನ ಸಾಕಷ್ಟು ಆಗ್ತದೆ ಉತ್ತರ ಕರ್ನಾಟಕದಲ್ಲಿ ಇನ್ನುಳಿದ ಕಡೆಗಳಲ್ಲಿ. ಆದರೆ ಇಲ್ಲಿ ಜನರಲ್ ಎಜುಕೇಷನು ಮತ್ತಿನ ಕಾರಣಕ್ಕಾಗಿ ಆ ರೀತಿಯ ಒಂದು ಮೂಲಭೂತವಾದ ಜನಗಳಲ್ಲಿ ಬಂದಿಲ್ಲ ಅನ್ನೋದು ಸ್ಪಷ್ಟ ಆಗ್ತದೆ. ಅವ್ರು ನಿಂತದ ಪೂರ್ಣ ಸ್ವಚ್ಛ ಅಂತ ಹೇಳೋಕ್ಕಾಗೋದಿಲ್ಲ. ಇಲ್ಲೂ ಇದ್ದಾರೆ ಇಲ್ಲ ಅಂತಲ್ಲ, ಆದರೆ ಭಯ ಅದ, ಪೊಲೀಸ್ ಭಯ ಅದ ಇಲ್ಲ. ಆ ಭಯ ಇವತ್ತು ಕರಾವಳಿಯಲ್ಲಿ ಇಲ್ದಂಗೆ ಆಗ್ಯದ. ಅದಕ್ಕೆ ಈಗ ಪೊಲೀಸರಿಗೆ ಪೂರ್ಣ ಪ್ರಮಾಣದ ಒಂದು ಕಸು ಶಕ್ತಿ ಈ ನಮ್ಮ ಸ್ಟೇಟ್ ಗೌರ್ಮೆಂಟ್ ಕರ್ನಾಟಕ ಸರ್ಕಾರ ಕೊಟ್ಟದ ಇವತ್ತಂತ. ಅದಕ್ಕಾಗಿ ಈ ನೆಲೆಯಲ್ಲಿ ಇವತ್ತು ಈ ಒಂದು 36 ಜನರು ಪಟ್ಟಿ ತಯಾರು ಮಾಡೋದು ಅದು ಬಿ ಜೆ ಪಿಯವರು ಆಕ್ಷೇಪ ಮಾಡ್ತಾಯಿದ್ದಾರೆ. ಆ ಮತ್ತು ಬೇರೆ ಆಕ್ಷೇಪ ಮಾಡ್ತಾರೆ. ಯಾಕಂದರೆ ಅವರೆಲ್ಲರೂ ಇವರ ಪರವಾಗಿ ಓಡಾಡಿ ಹಿಂದುತ್ವದ ಹೆಸರಿನಲ್ಲಿ ಬಿ ಜೆ ಪಿನ ಬಿಡಿಸುವಂಥ ಜನ, ತಿಕ್ಕಾಟು ಹಚ್ಚು ಜನ ಇದ್ದಾರೆ. ಅವ್ರ ಮೇಲೆ ಸಾಕಷ್ಟು ಆರೋಪಗಳಿದ್ದಾವೆ, ರೆಕಾರ್ಡ್ಸ್ ಇದ್ದಾವೆ. ಕೆಲವೊಂದು ಇದರಲ್ಲಿ ಕ್ರಿಮಿನಲ್ ಆ್ಯಕ್ಟಿವಿಟೀಸ್ ಮಾಡಿದಂಥ ಕ್ರಿಮಿನಲ್ ಆ್ಯಕ್ಟಿವಿಟೀಸ್ ಜೊತೆಗೆ ಈ ಒಂದು ಏನಪ್ಪ ಅಂತಂದ್ರೆ ತಮ್ಮ ಒಂದು ಕ್ರಿಮಿನಲ್ ಆ್ಯಕ್ಟಿವಿಟೀಸ್ ಮುಚ್ಚು ಸಲುವಾಗಿ ಧರ್ಮದ ಹೆಸರು ಮಾಡುವಂಥ ನಾಯಕರು ಇದರಲ್ಲಿ ಸೇರ್ಕೊಂಡಿದ್ದಾರೆ. ನಾಯಕರು ನಾವಪ್ಪ ಅಂತೇಳಿ ಅವ್ರದ್ದೆಲ್ಲ ಲಿಸ್ಟನ್ನು ತೆಗಿತಾ ಇದ್ದಾರೆ. ಇವತ್ತು ಏನು ಧೂಳು ಹಿಡಿದು ಎಲ್ಲ ಈ ಒಂದು ಕ್ರಿಮಿನಲ್ ಆ್ಯಕ್ಟಿವಿಟಿ ಮಾಡುವಂಥ ಜನರ ಅವ್ರದ್ದೆಲ್ಲ ರೆಕಾರ್ಡ್ಸ್ ಹೊರಗೆ ತೆಗೆದ ಇವತ್ತು ಆ ದಿಶೆಯಲ್ಲಿ ಅವರನ್ನು ಅಟ್ಯಾಕ್ ಮಾಡಿ